ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮನೆಗಾಗಿ ಹೋರಾಡಿದ್ದ ಮಹಿಳೆ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ನಡೆದಿದೆ. ಮಕ್ಕಳಿಬ್ಬರಿಗೆ ವಿಷ ಇಟ್ಟು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ತಾಯಿ. ಶಿರಾದ ರಾಬಿಯಾ ಅಸ್ಲಾಂ ಪಾಷಾ 35 ವರ್ಷದ ವಯಸ್ಸಿನ ತಾಯಿ ಆಕೆ ಆತ್ಮಹತ್ಯೆಗೆ ಶರಣಾಗಿರೋದು. ಇನ್ನು ಅವರ ಮಕ್ಕಳಾದ ತಮನ್ನಾ ಮತ್ತು ಸಿಮ್ರಾನ್ 12 ವರ್ಷ ಒಬ್ಬರಿಗೆ, ಇನ್ನು ಇನ್ನೊಂದು ಮಗುವಿಗೆ 5 ವರ್ಷ. ಅವರಿಬ್ಬರಿಗೂ ವಿಷ ಕೊಟ್ಟು ಕೊಲೆ ಮಾಡಿದಾಳೆ ಮೊದಲು ತಾಯಿ. ಅದಾದ ನಂತರ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಶಿರಾನಗರದ ಪೌರ ಕಾರ್ಮಿಕರ ಬಡಾವಣೆಯ ಮನೆಯಲ್ಲಿ ಘಟನೆಯಾಗಿದೆ. ಪತಿಯ ಸಾವಿನ ಬಳಿಕ ಮನೆಗಾಗಿ ಹೋರಾಟ ಮಾಡಿದ್ರು ರಾಬಿಯಾ. ಅವರ ಪತಿ ತೀರ್ಕೊಂಡಿದ್ದಾರೆ. ಅದಾದ ನಂತರ ಮನೆಗೋಸ್ಕರ ಹೋರಾಟ ಮಾಡ್ತಾ ಇದ್ರಂತೆ. ಸರ್ಕಾರ ನಿವೇಶನ ಮಂಜೂರು ಮಾಡಿದ ಬಳಿಕವೂ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರ ನೀಡಿದ್ದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ರು ರಾಬಿಯಾ. ಮನೆಗಾಗಿ ಹೋರಾಡಿ ದಯಾಮರಣ ಕೋರಿದ್ರು ಈ ಮಹಿಳೆ ರಾಬಿಯಾ. ಇವತ್ತು ಸರ್ಕಾರ ನೀಡಿದ್ದ ಮನೆಯಲ್ಲೇ ಮಕ್ಕಳ ಜೊತೆಗೆ ಸಾವಿಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮನೆಗಾಗಿ ಹೋರಾಟ ಮಾಡಿದ್ರು, ದಯಾಮರಣಕ್ಕೆ ಹೋಗಿದ್ರು, ದಯಾಮರಣ ಕೇಳಿದ್ರು. ಆ ಮನೆ ಸಿಕ್ಕಿತ್ತು, ಎಲ್ಲ ಆಗಿತ್ತು. ಬಟ್ ನೋಡಿದ್ರೆ ಈಗ ಅದೇ ಮನೆಯಲ್ಲಿ ಇಬ್ರು ಮಕ್ಕಳನ್ನ ಕೊಂದು ಈಕೆನೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಸ್, ಅಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇರ್ತಾರಲ್ಲ ಅದೇ ಮಹಿಳೆ ರಾಬಿಯಾ ಅಸ್ಲಾಂ ಪಾಷಾ. ಮನೆ ಇಲ್ಲ ನನಗೆ ಅಂತೆಲ್ಲ ಭಾಳ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರು. ದಯಾಮರಣ ಕೋರಿ ಸರ್ಕಾರಕ್ಕೆ ಅಂದರೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅವರು. ಇದೆಲ್ಲ ಆದ ನಂತರ ನೋಡಿ, ಅಷ್ಟು ಧೈರ್ಯವಾಗಿ ಮಾತಾಡುವಂಥ ಮಹಿಳೆಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮನೆಗೋಸ್ಕರ ಹೋರಾಟ ಮಾಡಿ ಈಗ ಅವರು ಮನೆ ಸಿಕ್ಕ ನಂತರ ಅದೇ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಲೇಡಿ ಮಾತನಾಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ವಿ. ಈಗ ಏಕಾಏಕಿಯಾಗಿ ಮನೆ ಸಿಕ್ಕ ನಂತರವೂ ಯಾಕೆ ಈ ರೀತಿಯಾಗಿ ಮಾಡ್ಕೊಂಡ್ರು ಅಂತ? ಇದು ಘಟನೆಗೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈಕೆ ತಾನು ಆತ್ಮಹತ್ಯೆ ಮಾಡ್ಕೊಳ್ದಲ್ಲ ತನ್ನ ಇಬ್ರು ಮಕ್ಕಳನ್ನ ರವೆ ಮತ್ತೆ ಏನೋ ಇಬ್ರು ಮಕ್ಕಳನ್ನ ವಿಷ ಕೊಟ್ಟು ಸಾಯಿಸಿದಾಳೆ ಅಂತ ಮೇಲಂಟು ಗೊತ್ತಾಗ್ತಾ ಇದೆ. ಇದು ಕಳೆದ ರಾತ್ರಿ ಆಗಿರ್ಬೋದು ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ತುಮಕೂರು ಜಿಲ್ಲೆ ಶಿರಾದ ಈ ಒಂದು ಹೊಸ ಮನೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಈ ಮಕ್ಕಳನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಮಕ್ಕಳು ಕೂಡ ಅಲ್ಲಿ ಚಿಕಿತ್ಸೆ ಫಲಿಸಿ ಇಬ್ರು ಮೃತಪಟ್ಟಿದ್ದಾರೆ. ಅದಾದ ನಂತರ ಅಲ್ಲಿಗೆ ಎಸ್ಪಿ ಅಶೋಕ್ ವೆಂಕಟೇಶ್ ಭೇಟಿ ಕೊಟ್ಟಿದ್ರು. ಅಲ್ಲಿ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಸದ್ಯ ಅವರು ಯಾಕಾಗಿ ಮೃತಪಟ್ಟಿದ್ದಾರೆ, ವಿಷ ಸೇವನೆ ಮಾಡಿದ್ರು, ಬೇರೆ ಕಾರಣಗಳಿದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ತುಮಕೂರಿನ ಜಿಲ್ಲಾ ಶವಾಗಾರಕ್ಕೆ ಅವರ ಮೃತದೇಹಗಳನ್ನು ತರಲಾಗ್ತಾ ಇದೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಘಟನೆಗೆ ಸ್ಪಷ್ಟ ಕಾರಣ ಗೊತ್ತಾಗುತ್ತೆ. ಯಾಕಂದ್ರೆ ಕಳೆದ ಏಪ್ರಿಲ್ 8ರಂದು ತುಮಕೂರಿನಲ್ಲಿ ನಡೆದಂತ ಅವಾಗ ಗೃಹ ಸಚಿವ ಆಗಿದ್ದಂತ ಪರಮೇಶ್ವರ ಏನು ಜನಸಂಪರ್ಕ ಸಭೆಯಲ್ಲಿ ಸಾಕಷ್ಟು ಅವರು ಆದಂತ ಮಾಡಿದ್ರು, ನಮಗೆ ಮನೆ ಕೊಟ್ಟಿಲ್ಲ ಅಂತ. ಈ ಹಿಂದೆ ಕೂಡ 2024ರಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ರಂಪಾಟ ಮಾಡಿ ಮನೆ ಕೊಟ್ಟಿಲ್ಲ ಅಂತ ಗೋಗರ್ದಿದ್ರು. ಇದಾದ ನಂತರ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ಮನೆಯನ್ನ ಕೂಡ ಕೊಡಿಸಿತ್ತು. ಆದ್ರೆ ಈಕೆಗೆ ಏನು ಆತ್ಮಹತ್ಯೆ ಮಾಡೋದಕ್ಕೆ ಏನು ಪ್ರಮುಖ ಕಾರಣ ಅನ್ನೋದೇನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.